ನೋಡ್ತಾ ಇದ್ರ ವೇವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೆಡಿಪಿ ಸಭೆ, ಸಚಿವರ ಪ್ರಶ್ನೆಗಳಿಗೆ ಅಧಿಕಾರಿಗಳು ತಬ್ಬಿಬ್ಬು, ಸಭೆಯಲ್ಲಿ ಪ್ರತಿಧ್ವನಿಸಿದ ಬಾಣಂತಿ ಸಾವು ಪ್ರಕರಣ. ಈ ಮನುಷ್ಯನಿಗೆ ನೈತಿಕತೆಯೇ ಇಲ್ಲ, ಕೆಎಂಸಿ ವಿರುದ್ಧ ರೇವಣ್ಣ ಕಿಡಿ, ಓಪನ್ ಚಾಲೆಂಜ್ ಮಾಡಿದ್ರೆ ಅರಸೀಕೆರೆಯಿಂದಲೇ ಸ್ಪರ್ಧೆಗೆ ಸಿದ್ಧ ಅಂತ ಸವಾಲು. ವೈದ್ಯರ ನಿರ್ಲಕ್ಷ್ಯದಿಂದ ಗರ್ಭಿಣಿ ಸಾವು ಪ್ರಕರಣ, ಆಸ್ಪತ್ರೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಆದೇಶ. ಆಸ್ಪತ್ರೆಯವರೇ ಮಗು ಆರೈಕೆ ಮಾಡಲಿ, ತಪ್ಪು ಮಾಡಿದ ವೈದ್ಯರ ಮೇಲೆ ಕ್ರಮ ಆಗಲಿ, ಶ್ರುತಿಪತಿ ಕಣ್ಣೀರ ಮನವಿ. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಕ್ಯಾಮೆರಾ ಕದನ, ಸಿಸಿಟಿವಿ ತಿರುಗಿಸಿದ ಪ್ರಕರಣಕ್ಕೆ ಟ್ವಿಸ್ಟ್, ಜೂನಿಯರ್ ಇಂಜಿನಿಯರ್ ಕವಿತಾ ಕೈವಾಡ ಇದೆ ಎಂದ ಮ್ಯಾನೇಜರ್ ಪ್ರಕಾಶ್. ದಾಖಲಾರಹಿತ ಆಟೋಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ, ವೃತ್ತ ನಿರೀಕ್ಷಕ ರೇವಣ್ಣ ಎಚ್ಚರಿಕೆ, ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಟೋಗಳ ಸಮಗ್ರ ಪರಿಶೀಲನೆ. ಹೇಮಾವತಿ ನದಿ ತೀರದಲ್ಲಿ ಅಕ್ರಮ ಮರಳು ದಂಧೆ, ಅಧಿಕಾರದ ವ್ಯವಸ್ಥೆಗೆ ಸವಾಲು, ಸ್ಥಳೀಯರಿಂದ ಭಾರೀ ಆಕ್ರೋಶ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ಸಭೆಯನ್ನ ನಡೆಸಿ ಮಾತನಾಡಿದ ಅವರು, ಹಳ್ಳಿಗಳಲ್ಲಿ ಕೆಲವೆಡೆ 4-5 ಮಕ್ಕಳು ಮಾತ್ರ ಶಾಲೆಗೆ ಬರ್ತಾ ಇದ್ದಾರೆ, ಆಟ ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ನಾಮಕಾವಸ್ಥೆಗೆ ಶಾಲೆಗಳು ನಡೀತಾ ಇರತಕ್ಕಂಥ ಪರಿಸ್ಥಿತಿ ಇದೆ. ಇದರಿಂದ ಮಕ್ಕಳಿಗೆ ಸಮರ್ಪಕ ಶಿಕ್ಷಣ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ ಶಾಲೆಗಳನ್ನ ಬಲಪಡಿಸಿ ಮ್ಯಾಗ್ನೆಟ್ ಶಾಲೆಗಳ ಅಂತ ರೂಪಾಂತರಿಸುವ ಮೂಲಕ ಉತ್ತಮ ಸೌಕರ್ಯ, ಅರ್ಹ ಶಿಕ್ಷಕರು, ಗುಣಮಟ್ಟದ ಬೋಧನೆ ಒದಗಿಸತಕ್ಕಂಥ ಉದ್ದೇಶ ಸರ್ಕಾರದ್ದು ಅಂತ ಹೇಳಿದ್ರು. ಇನ್ನು ಜಿಲ್ಲೆಯಲ್ಲಿ 15 ಕೆಪಿಎಸ್ ಶಾಲೆ ಕಾರ್ಯನಿರ್ವಹಿಸ್ತಾ ಇದ್ದು, ಎಲ್ಲಾ ಶಾಲೆಗಳಲ್ಲೂ ಕೂಡ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಲಾಗಿದೆ ಅಂತ ಡಿಡಿಪಿ ರಂಗನಾಥ್ ಸಚಿವರಿಗೆ ಮಾಹಿತಿಯನ್ನು ನೀಡಿದರು. ಇನ್ನು ಇದೇ ವೇಳೆ ಬಿಪಿಎಲ್ ಕಾರ್ಡ್ ಆದಾಯ ಮಿತಿಯನ್ನ ಕೇವಲ 1.20 ಲಕ್ಷ ರುಗೆ ಸೀಮಿತಗೊಳಿಸಿರ್ತಕ್ಕಂಥ ನಡೆ ಬಗ್ಗೆ ಶಾಸಕ ಕೆಎಂ ಶಿವಲಿಂಗೇಗೌಡ ಸಚಿವರ ಗಮನವನ್ನು ಸೆಳೆದಿದ್ದಾರೆ. ಇದರಿಂದ ಗ್ರಾಮೀಣ ಪ್ರದೇಶದ ಅನೇಕ ಬಡವರ ಬಿಪಿಎಲ್ ಕಾರ್ಡ್ಗಳು ರದ್ದಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಆತಂಕ ಕೂಡ ವ್ಯಕ್ತಪಡಿಸಿದ್ರು. ಇದಕ್ಕೆ ಪರಿಶೀಲಿಸಿ ಅಂತ ಅಧಿಕಾರಿಗಳಿಗೆ ಸಚಿವರು ಸೂಚನೆಯನ್ನು ಕೂಡ ನೀಡಿದರು. ಜಿಲ್ಲೆಯ ಜನಸಂಖ್ಯೆ 17 ಲಕ್ಷ. ಈ ಪೈಕಿ 77% ಮಂದಿ ಸುಶಿಕ್ಷಿತರಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ವಯಸ್ಕರ ಶಿಕ್ಷಣ ಇಲಾಖೆ ಕಳೆದ 33 ವರ್ಷಗಳಿಂದ ಪ್ರತಿ ವರ್ಷ 92,000 ಜನರಿಗೆ ಶಿಕ್ಷಣ ನೀಡ್ತಾ ಇದ್ದೀವಿ ಅಂತ ವರದಿ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಅದು ಹೆಂಗ್ರಿ ಸಾಧ್ಯ ಅಂತ ಸಚಿವರು ಪ್ರಶ್ನೆ ಮಾಡಿದ್ರು. ಸಚಿವರ ಪ್ರಶ್ನೆಗೆ ಉತ್ತರಿಸಕ್ಕಾಗದೆ ಅಧಿಕಾರಿಗಳು ತಬ್ಬಿಬ್ಬಾದ ಪ್ರಸಂಗ ನಡೆಯಿತು. ಇನ್ನು ಮುಂದುವರೆದು ಪಶುಸಂಗೋಪನೆ ಇಲಾಖೆ ಕಾರ್ಯವೈಖರಿ ವಿರುದ್ಧ ಕೃಷ್ಣ ಬೈರೇಗೌಡ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇನ್ನು ಹಿಂಸೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು ಪ್ರಕರಣ ಸಂಬಂಧಪಟ್ಟಂತೆ ಕೆಡಿಪಿ ಸಭೆಯಲ್ಲಿ ಪ್ರತಿಧ್ವನಿಸಿತು. ಘಟನೆ ಕುರಿತು ಸಚಿವರು ಅಧಿಕಾರಿಗಳಿಂದ ವಿವರವನ್ನ ಪಡೆದುಕೊಂಡ್ರು. ಈ ಸಂದರ್ಭದಲ್ಲಿ ಹಿಮ್ಸ್ನ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ವಿವರಣೆಯನ್ನು ಕೂಡ ನೀಡಿದ್ದಾರೆ. ಎಲ್ಲ ಒಟ್ಟಿನಲ್ಲಿ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ, ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಈ ತರ ಒಂದಿಷ್ಟು ಘಟನೆಗಳು ಬೇರೆ ಬೇರೆ ಇವೆಲ್ಲವೂ ನಡೆದು. ಇನ್ನು ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಎಚ್ಎಂ ರೇವಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಸೊ ನಮ್ಮ ಡ್ಯೂಟಿ ಡಾಕ್ಟರ್ಸ್ ನೋಡಿದ್ದಾರೆ ಸರ್, ಸೀನಿಯರ್ ಅಸಿಸ್ಟೆಂಟ್ ನೋಡಿದರೆ PGs ಜೊತೆಗಿರ್ತಾರೆ ಸರ್, OBG PG. ಸೊ ಲೇಬರ್ ಪ್ರಾಸೆಸ್ ಅಲ್ಲಿ ಇದೆ ಸರ್. ಲೇಬರ್ ಪ್ರಾಸೆಸ್ ಅಲ್ಲಿ ಮಧ್ಯಾಹ್ನ 22ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಡೆಲಿವರಿ, ನಾರ್ಮಲ್ ಡೆಲಿವರಿ ಆಗಿದೆ ಸರ್. ನಾರ್ಮಲ್ ಡೆಲಿವರಿ ಒಂದು 10 ಮಿನಿಟ್ಸ್ಗೆ ಸಡನ್ ಕೊಲಾಪ್ಸ್ ಆಗಿದೆ ಸರ್. ಸಡನ್ ಕೊಲಾಪ್ಸ್ ಅಂದರೆ BP ಕಡಿಮೆ ಆಗಿ ಮತ್ತೆ ಆಮೇಲೆ ನೆಕ್ಸ್ಟ್ ಪಲ್ಸ್ ರೆಕಾರ್ಡ್ ಬರಲಿಲ್ಲ. ನಮ್ಮ ಇವರು ಮೆಡಿಸಿನ್ ಟೀಮು ಮತ್ತು ಅನಸ್ತೇಷಿಯಾ ಟೀಮ್ ಎಲ್ಲ ರಿವೈವ್ ಮಾಡಿದ್ದಾರೆ ಸರ್. ಆ ಪೇಷಂಟಿಗೆ ಬ್ಲಡ್ ಕಾಂಪೊನೆಂಟ್ಸ್ O ನೆಗೆಟಿವ್ 14 ಪಿಂಟು ಬ್ಲಡ್ ಹಾಕಿದ್ದಾರೆ ಸರ್, O ನೆಗೆಟಿವ್. ಸೊ ಅಲ್ಲೇ ನಾನು OT ಹೆಚ್ಚು ಕಡಿಮೆ. ಆಮೇಲೆ ಮಗು ಇದೆ ಸರ್, ಮಗು ಚೆನ್ನಾಗಿದೆ, NICUನಲ್ಲಿದೆ, ಸೆಕೆಂಡ್ ಡೇ ಚೆನ್ನಾಗಿದೆ ಸರ್. ಕಂಪ್ಲೇಂಟ್ ಇದ್ದಿದ್ದು ಸರ್, ಅವರು ಪ್ರೀವಿಯಸ್ ಡೇ ಅವರು ಅಡ್ಮಿಟ್ ಆದಾಗಿಂದ ನೆಕ್ಸ್ಟ್ ಅವರು ಡೆಲಿವರಿ ಆಗೋವರೆಗೂ ಯಾರು ಡಾಕ್ಟರ್ಸು ಅಟೆಂಡ್ ಮಾಡಲಿಲ್ಲ ಅನ್ನೋದು ಸರ್. ಅವರು ಬೆಳಗಿನ ಜಾವ 3:15 ಅಡ್ಮಿಟ್ ಆದಾಗ ಆ ದಿನ ಡ್ಯೂಟಿ ಡಾಕ್ಟರ್ ಇದ್ದವರು ನೋಡಿದ್ದಾರೆ ಸರ್ ಅವರಿಗೆ. ಆಮೇಲೆ ಒಬ್ಬರು ಡ್ಯೂಟಿನಲ್ಲಿ ಇರ್ತಾರೆ, ಮತ್ತೆ ರೆಸಿಡೆಂಟ್ಸು, PGs, ಇಂಟರ್ನ್ಸು, PGs ಎಲ್ಲ ಡ್ಯೂಟಿನಲ್ಲಿ ಇರ್ತಾರೆ ಸರ್. ಅವರಿಗೆ ಎಕ್ಸಾಮಿನ್ ಪ್ರೆಗ್ನೆನ್ಸಿ ಯಾರ ಹತ್ರ ಕನ್ಸಲ್ಟೇಷನ್ ಮಾಡಿದ್ರು ಅವ್ರದ್ದೇನಾದ್ರೂ ಮೆಡಿಕಲ್ ರೆಕಾರ್ಡ್ ನೋಡಿ ಅದರಲ್ಲಿ ಏನಾದ್ರೂ ಇದಕ್ಕೆ ಕಾರಣ ಕಾಣುತ್ತಾ ಸರ್? ಅವ್ರದ್ದು ಮೆಡಿಕಲ್ ರೆಕಾರ್ಡ್ಸ್ ಅಲ್ಲಿ ಏನು ಖಚಿತವಾಗಿ ಏನಾಯ್ತು ಅಂತಾನು ಗೊತ್ತಾಗೋದಿಲ್ಲ. ಆಯ್ತು
ಏನಾದ್ರೂ ತಪ್ಪಾಗಿದ್ರೆ ಅದು ಗೊತ್ತಾಗೋದಿಲ್ಲ, ಯಾರಿಂದ ತಪ್ಪಾಯ್ತು ಅಂತ ನಾವೀಗ ಹೇಳಕ್ ಆಗೋದಿಲ್ಲ. ಈಗ ಅವ್ರು ಹೇಳ್ತಾರೆ ಈ ತರ ರೇರ್ ಒಕೇಶನ್ ಅಲ್ಲಿ ಈ ರೀತಿ ಫ್ಲೂಯಿಡ್ಸ್ ವಿಲ್ ಟ್ರಾವೆಲ್ ಅಪ್ ಟು ಪಲ್ಮನರಿ, ಅಲ್ಲಿ ಹೋಗಿ ಈ ತರ ಆಗುತ್ತೆ ಅಂತ ಹೇಳ್ತಾರೆ. ಈಗ ಅವ್ರು ಹೇಳಿದ್ದನ್ನ ನಾವು ಹೌದೋ ಇಲ್ಲವೋ ಅಂತ ಹೇಳಿ ನೋಡ್ಬೇಕಾದ್ರೆ ಬರೀ ಪೋಸ್ಟ್ ಮಾರ್ಟಮ್ ಇಂದ ಸಾಧ್ಯ. ಪೋಸ್ಟ್ ಮಾರ್ಟಮ್ ಮಾಡಿಸ್ಲಿಲ್ಲ ಅಂದ್ರೆ ನಮ್ಗೆ ನಾಟ್ ಓನ್ಲಿ ಡಯಾಗ್ನೋಸಿಸ್ ಆಫ್ ದ ಡೆತ್ ಬಟ್ ಇವನ್ ಅಡ್ಮಿನಿಸ್ಟ್ರೇಟಿವ್ಲಿ ಏನು ನಾವು ಕರೆಕ್ಟ್ ಆಗಿ ನಿಖರವಾಗಿ ಹೇಳಕ್ ಆಗಲ್ಲ. And this condition mortality is also very high, sir. But unfortunately, like we cannot prevent this to happen. But vigorous management, multidisciplinary team approach, and all this rate, but mortality rate is up to 60%. But ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಒಂಥರ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಸದ್ಯ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿ ಓಪನ್ ಚಾಲೆಂಜ್ ಹಾಕಿ ಬಂದಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ದ ಅವರು, ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲ್ಲಿಸ್ತೀನಿ ಅಂತ ನಾತ ಮೊದಲು ಅವನ ಅರಸೀಕೆರೆ ನೋಡ್ಕೊಳ್ಳಿ, ಆಮೇಲೆ 7ಕ್ಕೆ 7 ನೋಡೋಣಂತೆ ಅಂತ ಏಕವಚನದಲ್ಲೇ ಟೀಕ್ಸಿದ್ರು. ನಾನು ಅಭಿವೃದ್ಧಿಗೆ ಅಡ್ಡಗಾಲ್ ಹಾಕೋದಿಲ್ಲ, ಅಭಿವೃದ್ಧಿ ಅಂದ್ರೆ ಏನ್ ಗೊತ್ತೇನ್ರಿ, ಅವ್ರ ಹೆಂಡತಿ ಹೆಸರಲ್ಲಿ ಜಲ್ಲಿ ಕ್ರಷರ್ ಇಟ್ಕೊಂಡು ಜಲ್ಲಿ ಇಟ್ಕೆ ಎಂಸ್ಯಾಂಡು ಇಂಟರ್ಲಾಕು ಎಲ್ಲಾನು ನನ್ನ ಹತ್ರನೇ ತಗೋಬೇಕು ಅನ್ನೋದು ಅಭಿವೃದ್ಧಿ ಏನ್ರಿ? ಹೊಳೆನರಸೀಪುರಕ್ಕೆ ಲೋಕಾಯುಕ್ತರನ್ನ ಕಳಿಸಿದ್ರು, ತನಿಖೆ ಮಾಡ್ಲಿ, ನಾವ್ ಯಾವ್ದಕ್ಕೂ ಕೂಡ ಎದ್ರೋದಿಲ್ಲ, ಬಗ್ಗದಿಲ್ಲ, ಜಗ್ಗದಿಲ್ಲ. ಎಲ್ಲೋ ಫುಟ್ಪಾತ್ ಅಲ್ಲಿ ಇದ್ದವ್ರನ್ನ ಕರ್ಕೊಬಂದು 3 ಸಲ MLA ಮಾಡ್ದೋ ನಾವು. ಆದ್ರೆ ಇವತ್ತು ಅವ್ರು ಮಾಡ್ತಾ ಇರೋದೇನ್ರಿ, 2028ಕ್ಕೆ ಚುನಾವಣಾ ರಣರಂಗ ಬರುತ್ತೆ, ಅವತ್ತು ಉತ್ತರ ಕೊಡ್ತೀನಿ. ಹಿಂಗೆ ಒಬ್ರು ಲೀಡ್ರು ಹಾಸನದಲ್ಲಿ ನನ್ನ ವಿರುದ್ಧ ಸ್ಪರ್ಧೆಗೆ ಬನ್ನಿ, 50,000ಕ್ಕಿಂತ ಕಡಿಮೆ ತಗೊಂಡ್ರೆ ರಾಜಕೀಯ ನಿವೃತ್ತಿ ತಗೊಳ್ತೀನಿ, ರಾಜೀನಾಮೆ ಕೊಡ್ತೀನಿ ಅಂತಂದ್ರು. ಏನಾಯ್ತು ಹಾಸನದಲ್ಲಿ? ಸಾಮಾನ್ಯ ಕಾರ್ಯಕರ್ತ ನಿಲ್ಸಿ ಗೆಲ್ಲಿಸ್ಕೊ ಬಂದ್ವಿ. ಅಂತೆ ಇವತ್ತು ಅರಸೀಕೆರೆಯಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಓಪನ್ ಚಾಲೆಂಜ್ ಮಾಡ್ಲಿ ಶಿವಲಿಂಗೇಗೌಡರು. ನಾನೇ ಬಂದು ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂದ್ರೆ ಓರ್ವ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಹೆಂಗ್ ಗೆಲ್ಲಿಸ್ಕೊಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ಮಾಡಿ ಬೇರೆ ಕಡೆ ಜಾಗ ಮಾಡಿ ನಾನೇ ಅಭಿವೃದ್ಧಿಗೆ ಈಗ 30 ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ಐತೆ, ಯಾವ ಕಾಂಟ್ರಾಕ್ಟ್ ನಾನೇ ಅಭಿವೃದ್ಧಿಗೆ ಅಡ್ಗಾಲ ಆಗ್ತದೆ, ಯಾವ ಕೆಲವರು ಟೆಂಡರ್ ಆಗ್ತದೆ. ಕಡೆಯಲ್ಲಿ ಅಭಿವೃದ್ಧಿ ಏನೈತೆ ಅಡ್ಗಾಡ್ತಿರೋದು ಕಡೆಯಲ್ಲಿ ಅಭಿವೃದ್ಧಿ ಏನು ಗೊತ್ತಾ ಹೇಳ್ತಾನಲ್ಲ, ದೇವರು ಹೆಂಡತಿ ಮಕ್ಕಳು ಏನು ನಾನೇ ಇದು ಮಾಡಿಲ್ಲ. ನಾವು ಹೇಳ್ತಿದ್ರೆ ಕ್ರಷರ್ ವಿಷಯ, ಆ ಕ್ರಷರ್ ಬಿಟ್ಕೊಂಡು ಜಲ್ಲಿ ಉದ್ದ ತೆಗೋಬೇಕು, ಇಡಿಗೆ ಉದ್ದ ತಗೋಬೇಕು, ಎಂಸ್ಯಾಂಡ್ ತಗೋಬೇಕು, ಇಂಟರ್ಲಾಕ್ ತಗೋಬೇಕು, ಅದೆಲ್ಲ ಹೇಳ್ತೀನಿ ಕಾಲ ಬಂದು. ಅದಾದಮೇಲೆ ಬೇರೆ ವಿಷಯ ಎಲ್ಲ ಮಾತಾಡೋದು. ಅದಕ್ಕೆ ನಾನೇ ಹೇಳ್ತೇನೆ, ನಾನೇ ನಾವು ಮಾಡೋಕ್ಕೆ ಹೋಗಿಲ್ಲ. ನಾನು ಆ ಥರ ಮಾಡೋಕ್ಕೆ ಹೋಗಿದ್ದೆ, ಅಲ್ಲಿ ನೋಡಿದಿಲ್ಲ ಬೆಳಗ್ಗೆ ಬಂದು ನಾಟಕ ಮಾಡೋದು, ನಮ್ಮ ಹತ್ರ ನಾಟಕ ಮಾಡೋದು ಸ್ಟೇಜ್ ಸ್ಟ್ರೈಟ್ ಆಗಿರೋದು. ಏನು ಹೆದರಿಕೆ ನೋಡೋದಿಲ್ಲ ಅಂತ ತಿಳ್ಕೊಂಡು ಇದ್ದೀರ. ಅಲ್ಲಿ ಹೋಗಿದ್ರು ಸಿದ್ದರಾಮಯ್ಯ ಮತ್ತು ಅವ್ರ ಹಿಂದಿಗೆ ಹೋಗಿ ಅವ್ರದ್ದು ಆಸ್ತಿ ಮಡಿಕೊಂಡಲ್ಲ, ಅಲ್ಲೇ ಹೋಗಿ ದ್ರೌಪದಿ ಮಡಿಕೆ ಬಿಟ್ಟು ಅಭಿವೃದ್ಧಿ ಸಂಕೇತ ಅಲ್ಲ ಹೇಳಬಿಡ್ರೆ ಅಲ್ಲ. ಬಡವ್ರನ್ನ ಅದನ್ನೇ ಬೇಕಾದ್ರೆ ಇಂಪ್ರೂವ್ ಮಾಡಿ ಅಲ್ಲಿರೋದೇ ಸೀಟ್ ಹಾಕಿ ಅವ್ರಿಗೆ ಕಾಯಂ ಮಾಡಿ ಯಾರ್ಯಾರು ಸೀಟ್ ಹಾಕಿ ಒಂದು ಸ್ವಲ್ಪ ಇದೆ ಕಡೆ ಹಾಕಿ ಯಾರು ಅಲ್ಲೇ ಇರೋದೇ 500 ಜನ ಕುಟುಂಬ ಕೂಡಿಸ್ಕೊಂಡು ಏನಿತ್ತಪ್ಪ ನಿಮ್ಮ ಕಷ್ಟ ಏನಿದೆ? ಅವು ಬೆಳಗ್ಗೆ ಒಳ್ಳೆ ಇಟ್ಕೊಂಡಿರ್ತೇನೆ, ಒಂದು ವ್ಯಾಪಾರಕ್ಕೆ ಹೋದರೆ ಅದೇನಿರೋದು ಏನು ಕಷ್ಟ ಇದೆ ಕೂತ್ಕೊಂಡು ಮಾಡಿ. ಏನೈತೆ ದುರಂಕಾರ ಬರೀ ಅಧಿಕಾರ ಪರಮಾವಧಿ ನಾನು ಮಾಡಿದ್ದಲ್ಲ, PSC ಕಂಪ್ನಿಗೆ ಹಾಕಿ ಎಸ್ಟಿಮೇಟ್ ಕಂಪ್ನಿಗೆ ಹಾಕಿ ಏನೇನು ಉಂಟು ಗೊತ್ತೈದು ಬಂದ್ಮಾಡೋದೇ. ನಾನೇನು ಎದಕ್ಕೆ ನೋಡೋದಿಲ್ಲ. ನಿಮ್ಮ ಮೊನ್ನೆ ಹೊಡೆಸಿ ಲೋಕಾಯುಕ್ತ ಹಾಕಿದ್ದ ತನಿಖೆ ಮಾಡ್ತಿದ್ದೀವಿ. 3 ದಿನ ಹೊಡೆಸಿಬಿಟ್ಟು ಲೋಕಾಯುಕ್ತ, ಈ ಜಿಲ್ಲೆಯಲ್ಲಿ ಇನ್ನೂ ಲೋಕಾಯುಕ್ತ ಮಾಡಲಿಲ್ಲ. ನನಗೆ ಹೊಡೆಸಿಬಿಟ್ಟು ಮಾಡಿ ನನಗೆ ಯಾರು ತಪ್ಪಾಡಿದ್ರೆ ಅನುಭವಿಸ್ಕೊಳ್ಳಿ. ನಾನು ಮೊನ್ನೆ ಹಿಂಸಾಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಗರ್ಭಿಣಿ ಮಹಿಳೆ ಸಾವನ್ನಪ್ಪಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕುರಿತು ಸಮಗ್ರ ತನಿಖೆಯನ್ನು ನಡೆಸಿ ವರದಿ ಸಲ್ಲಿಸುವಂತೆ ಸಂಸದ ಶ್ರೇಯಸ್ ಪಟೇಲ್ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ.
ಇನ್ನು ಬುಧವಾರ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡಿತಾ ಇರತಕ್ಕಂಥ ಬಾಣಂತಿ ಮಗು ಏನಿತ್ತು ಆ ಶಿಶುವಿನ ಆರೋಗ್ಯವನ್ನ ವಿಚಾರಿಸಿದ ಸಂಸದರು ನಂತರ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಸಭೆಯನ್ನು ನಡೆಸಿ ವಿವರಗಳನ್ನ ಪಡೆದುಕೊಂಡ್ರು. ಪ್ರಕರಣ ಸಂಬಂಧ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಆಸ್ಪತ್ರೆಯಲ್ಲಿ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸಿರತಕ್ಕಂಥದ್ದು ಆತಂಕಕಾರಿ ಬೆಳವಣಿಗೆ. ವೈದ್ಯರ ನಿರ್ಲಕ್ಷ್ಯ ಎಂಬ ಆಪಾದನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ತಪ್ಪಿದ್ರೆ ಯಾವುದೇ ಹಂತದಲ್ಲಿ ಕೂಡ ಸಹಿಸುವ ಪ್ರಶ್ನೆ ಇಲ್ಲ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಂಸದರು ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಆಸ್ಪತ್ರೆಯ ಗ್ರೂಪ್ ಡಿ ನೌಕರರು ಹಾಗೂ ಕೆಲವು ಸಿಬ್ಬಂದಿಯ ವರ್ತನೆ ಬಗ್ಗೆ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥವರು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಹಾಗೂ ಅವರೊಂದಿಗೆ ಬರ್ತಕ್ಕಂಥವ್ರಿಗೆ ಸೌಜನ್ಯದಿಂದ ವರ್ತಿಸಬೇಕ್ರಿ ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ನಾವು ಬಂದಾಗ ತೋರಿಸೋ ಕನಿಷ್ಠ ಗೌರವನ ಅಲ್ಲಿ ತೋರಿಸ್ಬಿಟ್ರೆ ಸಾಕು. ನಮ್ದು ಗೌರವ ಕೊಡೋದೇ ಬೇಡ. ನಮ್ಮಂದೆ ಜಸ್ಟ್ ಪ್ರಿಟೆಂಡ್ ದಟ್ ದೇ ಬ್ಯಾಕ್ಟ್ ಓವರ್ ಸ್ಮಾರ್ಟ್. ಐ ಕ್ಯಾನ್ ಸಿ ಇನ್ ದ ಫೇಸ್. ಅವ್ರ ಮುಖ ನೋಡೋದು ಗೊತ್ತಾಗ್ತದೆ ಓವರ್ ಸ್ಮಾರ್ಟ್ ಆಗ್ತದೆ. ಅದು ನಮ್ಮ ಮುಂದೆ ಆಗೋದು ಬೇಡ. ಪೇಷನ್ಸ್ ಅಂತ ತೋರಿಸ್ಬಿಟ್ಟು ಸಾಕು. ಕೇಳಿದ್ರೆ ಏನೋ ಒಂದು ವ್ಯತ್ಯಾಸ ಇದೆ ಅಂತಲ್ಲ. ಹಾಸನ ನಗರದ ಹಿಮ್ಸ್ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ನನ್ನ ಪತ್ನಿ ಶ್ರುತಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಹಾಲುಗಲ್ಲದ ನನ್ನ ಮಗುವನ್ನ ನಾನು ಸಲಹೆ ಪೋಷಣೆ ಮಾಡೋದು ಕಷ್ಟ. ಹೀಗಾಗಿ ವೈದ್ಯರೇ ಮುಂದಿನ 6 ತಿಂಗಳ ಕಾಲ ನನ್ನ ಮಗುವನ್ನ ಸಂತೈಸಿ ನನಗೆ ಕೊಡಬೇಕು ಅಂತ ಮೃತರ ಪತಿ ಪುನೀತ್ ಕಣ್ಣೀರಿನಿಂದ ಮನವಿಯನ್ನು ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ವೈದ್ಯರ ನಿರ್ಲಕ್ಷ್ಯದಿಂದಲೇ ನನ್ನ ಪತ್ನಿ ಸಾವನ್ನಪ್ಪಿದ್ದಾಳೆ. ಆಸ್ಪತ್ರೆ ಒಳಗಡೆ ನಮ್ಮನ್ನು ಬಿಡೋದಿಲ್ಲ. ಕೊನೆಯ ಕ್ಷಣದಲ್ಲಿ ನನ್ನ ಪತ್ನಿನ ಜೊತೆ ಫೋನ್ನಲ್ಲಿ ಮಾತನಾಡಿದ್ಲು. ಹೊಟ್ಟೆ ನೋವು ಅಂತ ಅಂಗಲಾಚ್ತಾ ಇದ್ರೆ ಆಸ್ಪತ್ರೆಯ ಸಿಬ್ಬಂದಿಗಳು ಬಾಯಿಗೆ ಬಂದಾಗೆ ಲಘುವಾಗಿ ಮಾತನಾಡ್ತಾರೆ. ಅವ್ರು ಹೇಳಿದ ಪದಗಳು ಹೇಳಕ್ ನನಗೆ ಆಗೋದಿಲ್ಲ ನನಗೆ ಇಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ. ಅಂತಹ ಪದಗಳನ್ನ ಬಳಸಿ ಅಲ್ಲಿ ಅವಸ್ಥೆಯಲ್ಲಿ ಇರೋವ್ರನ್ನ ಸಂತೈಸುವ ಬದಲಾಗಿ ಲಘುವಾಗಿ ಮಾತನಾಡ್ತಾರೆ. ಯಾರು ಕಾಣ್ದೇ ಇರೋ ನೋವು ಬಂದಿಲ್ಲ ನಿನಗೆ, ನಾವೆಲ್ಲ ನೋಡ್ರದೆ ಮಲ್ಕೋ ಅಂತಾರೆ. ಮತ್ತೆ ಇನ್ನು ಬೇರೆ ಬೇರೆ ಪದಗಳು ಹೇಳಿದ್ದಾರೆ, ಅವೆಲ್ಲ ಹೇಳಕ್ಕಾಗೋದಿಲ್ಲ. ಭಾನುವಾರ ರಜಾ ದಿನ ಅಂತ ಹೇಳಿ ವೈದ್ಯರು ಯಾರು ಬಂದು ಚಿಕಿತ್ಸೆ ಕೊಡ್ಲಿಲ್ಲ. ಅವತ್ತು ಯಾವುದೋ ಯುವ ವೈದ್ಯರುಗಳು ಸ್ಟೂಡೆಂಟ್ಸ್ಗಳನ್ನ ಕಳಿಸಿ ಅವ್ರ ಕೈಲಿ ಟ್ರೀಟ್ಮೆಂಟ್ ಮಾಡಿಸಿದ್ರು. ಕೊನೆಯ ಕ್ಷಣದಲ್ಲಿ ಬ್ಲಡ್ ತಗೊಬನ್ನಿ ಅಂತ ಹೇಳಿದ್ರು, ಕೊಟ್ವಿ. ಆದ್ರೂ ಕೂಡ ನನ್ನ ಪತ್ನಿಯನ್ನ ಉಳಿಸ್ಕೊಡ್ಲಿಲ್ಲ. ಈಗ ನನ್ನ ಮಗು ಚಿಕ್ಕ ಮಗು, ನಾನೊಬ್ಬ ಹೆಂಗೆ ಸಂತೈಸ್ಲಿ ಆ ಮಗುನ ಅಂತ ಹೇಳಿ ಪಾಪ ಬಹಳಷ್ಟು ನೋವಿನ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅಂಡ್ ಅವ್ರು ಹೇಳ್ತಾ ಇದ್ದಾರೆ, ನನಗೆ ನಿಮ್ ಪರಿಹಾರ ಬೇಡ್ರಿ, ನಮಗೆ ನಿಮ್ಮ ಸಾಂತ್ವನ ಬೇಡ, ನಿಮ್ ಪರಿಹಾರ ಬೇಡ, ಏನು ಬೇಡ, ನನಗೆ ಈ ಸಾವಿಗೆ ನ್ಯಾಯ ಬೇಕು, ಈ ಸಾವಿಗೆ ನ್ಯಾಯ ಬೇಕು. ನನ್ನ ಹೆಂಡತಿಗಾದಂಗೆ ಬೇರೆ ಯಾರಿಗೂ ಆಗಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸರ್ ಶನಿವಾರದ ದಿನ 1 ಗಂಟೆ ನೈಟ್ 1 ಗಂಟೆಲಿ ತಂದು ಅಡ್ಮಿಟ್ ಮಾಡಿದ್ದು. ಭಾನುವಾರ ದಿನ 1 ಗಂಟೆ ಡೆಲಿವರಿ ಮಾಡಿಸವ್ರೆ ಅಂದರೆ ಒಬ್ಬ ಪ್ರೆಗ್ನೆನ್ಸಿ ಪೇಷೆಂಟನ್ನು ಇವ್ರು ಯಾವ ಥರ ನೋಡ್ತಾವ್ರೆ, ಹೆಂಗೆ ಮಾಡಿದ್ರು, ನನ್ನ ಸೊಸೆಗೆ ಎಷ್ಟು ನೋವು ಕೊಟ್ಟವ್ರೆ, ಆ ಡೆಲಿವರಿ ಆಗ್ಬೇಕಾದ್ರೆ ಎಷ್ಟು ಪಾಡು ಬಿದ್ದೈತೆ, ಅದನ್ನು ನನಗೆ ಅರಗಿಸ್ಕೊಳಕ್ಕಾಯ್ತಾ ಇಲ್ಲ. ಇವರು ಮಾಡಿರೋಂಥದ್ದು ಇವರು ಎಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅಂದರೆ ಅದನ್ನು ಹೇಳ್ಬಾರ್ದು. ನಮ್ಮ ಸೊಸೆಗೆ ಬಂದಂಥ ಕಷ್ಟ ಬೇರೆಯವ್ರಿಗೆ ಬರಬಾರ್ದು. ಇವರು ಆ ಥರ ಅವರು ಯಾರು ಏನು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸರ್ ದಯಮಾಡಿ ದೊಡ್ಡ ತನಿಖೆ ಮಾಡಿ ಸರ್. ಇದು ಆ ಡ್ಯೂಟಿನಲ್ಲಿ ಯಾರಿದ್ರು, ಯಾವ ನರ್ಸ್ಗಳಿದ್ರು ಅವರೆಲ್ಲರನ್ನೂ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ ಸರ್. ಭಾನುವಾರ ಅಂದ್ಕೊಂಡು ಮನೇಲಿ ಕೂತ್ಕೊಂಡು ಮಾಡೋ ಟೆಕ್ನಿಷಿಯನ್ಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನನ್ನ ಹೆಂಡ್ತಿಗೆ ಪೇಯ್ನ್ ಬರೋದನ್ನ ಹೇಳ್ಕೊಂಡು ಇಂಜೆಕ್ಷನ್ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡೋದಲ್ಲ ಇವರು ಸಾಯಿಸ್ಬಿಟ್ಟಿದ್ದಾರೆ ಸರ್. 2:30 ಡೆಲಿವರಿ ಮಾಡಿಸಿ ರಾತ್ರಿ 8 ಗಂಟೆಗೆ ನಮ್ಮ ಮನೆಗೆ ಕರ್ಕೊಂಡೋಗಿ ನಿಮ್ಮ ಮನೆಯವ್ರನ್ನ ಉಳಿಸ್ಕೊಳಕ್ಕಾಗಿಲ್ಲ ಅಂತ ಹೇಳ್ತಾರೆ ಸರ್. ಯಾವ ಡಾಕ್ಟ್ರು ಆ ಥರ ಫೆಸಿಲಿಟಿ ಇಲ್ವಾ ಈ ಬಸ್ಸು ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ? ಏನು ಸರ್ ಇದು? ಯಾವ ಅಧಿಕಾರಿಗಳು ಕೈವಾಡ ಎಲ್ಲ ಇದೆ ಸರ್. ಇದು ದಯಮಾಡಿ ತನಿಖೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿಸಿ ಸರ್, ಸಸ್ಪೆಂಡ್ ಮಾಡಿಸಿ. ಯಾರು ಒಬ್ಬರು ಡಾಕ್ಟ್ರು ನಾನು ಮಾಡಿದೆ ಪ್ರಯತ್ನ ಮಾಡಿದೆ ಅಂತಾರೆ. ಆ ಡಾಕ್ಟ್ರುಗಳನ್ನೂ ನೋಡಿಲ್ಲ, ಅವ್ರು ಯಾರು ಕೂಡ ನಮ್ಮನ್ನು ಮಾತಾಡ್ಸಿಲ್ಲ. ಇವ್ರು ಬಂದಿರೋರು ಇವ್ರು ಮೋಜು ಮಸ್ತು ಮಾಡೋಕ್ಕೆ ಬಂದಾರೆ ಸರ್. ಸರ್ಕಾರದಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಅಂತವ ಸಾಯಿಸ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ನಾನು ಯಾವ ಕಾಂಪೋಸಿಷನ್ಗೂ ಏನಕ್ಕೂ ಬಂದಿಲ್ಲ. ದಯಮಾಡಿ ನನಗೆ ಬಂದಿರೋ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ದಯಮಾಡಿ ಇದನ್ನು ದೊಡ್ಡ ತನಿಖೆ ಮಾಡಿ ಸರ್. ನೀವೇ ದೇವರು. ಇವ್ರನ್ನ ಬಡ್ದು ಓಡಿಸಿ ಸರ್. ಇವ್ರನ್ನ ಯಾರನ್ನ ಬಿಡಬೇಡಿ. ಕೆಟ್ಟ ಅಧಿಕಾರಿಗಳು, ಕೆಟ್ಟ ಸರ್ಕಾರ ಇದು. ಇವ್ರು ಮೋದಿ ಮಸ್ತಿ ಮಾಡೋಕ್ಕೆ ಲಕ್ಷ ಗಟ್ಟಲೆ ಸಂಬಳ ತಾಳ್ತಿದ್ದಾರೆ. ಗೌರ್ಮೆಂಟ್ ಸಂಬಳ ಕೊಡ್ತಿಲ್ವ ಇವ್ರಿಗೆ? ಪಕ್ಕದಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್
ಹಿಡ್ಕೊಂಡು ದುಡ್ಡು ಮಾಡೋಕ್ಕೆ 2 ಅವರ್ 3 ಅವರ್ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಹೊಂಟೋಯ್ತಾರೆ. ರೌಂಡ್ಸ್ ಅಂತ ಬಂದು ರೌಂಡ್ಸ್ ಆಗಿ ಹೋಯ್ತಾರೆ. ರೌಂಡ್ಸ್ ಆಗಿ ಸಾಯಿಸ್ತವ್ರೆ ಜನಗಳನ್ನ. ಸರ್ ಇಲ್ಲ ಸರ್, ರಾತ್ರಿ 12-1:30 ಗಂಟೆಗೆ 2 ಗಂಟೆಗೆ ಕರ್ಕೊಬಂದು ಮಧ್ಯಾಹ್ನ 2 ಗಂಟೆವರೆಗೂ ಅಟೆಂಡ್ ಮಾಡಿದಾರೋ ಇಲ್ವೋ ಅವ್ರನ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ ಸರ್. ಅವ್ರ ಮೇಲೆ ಆಧಾರ ಕ್ರಮ ತಗೋಬೇಕು. ಡಾಕ್ಟ್ರು ಸುಮಾ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತಾರೆ. ಅವರು ನನ್ನ ನಿನ್ನೆ ಕರೆಸ್ಬಿಟ್ಟು ಮಾತಾಡಿದಾಗ ಡಾಕ್ಟರ್ಸ್ ಬಂದಿರಲಿಲ್ಲ. ಬೇರೆ ಡಾಕ್ಟರ್ಸ್ ಕೂತಿದ್ರು, ಬೇರೆ ಡಾಕ್ಟರ್ಸ್ಗಳು ಟ್ರೀಟ್ಮೆಂಟ್ ಮಾಡ್ತಿದ್ರು. ಅವರೇ ನನಗೆ ಕರೆಸಿದ್ದು. ಅವ್ರನ್ನ ಯಾರೂ ನನ್ನನ್ನು ಮೀಟ್ ಮಾಡಿಸ್ಲಿಲ್ಲ. ನೆನ್ನೆ ಕರೆಸ್ದಾಗ್ಲೂ ನೆನ್ನೆ ಯಾರೋ ಅಧಿಕಾರಿಗಳು ಯಾವುದೋ ರೂಮಲ್ಲಿ ಕೂರಿಸ್ಕೊಂಡು ಏನೋ ಗುರು ಒಳಗಡೆ ಮಾತಾಡೋಣ ಅಂತ ಕರ್ಸ್ಕೊಂಡಿದ್ರೇನೋ, ಅಲ್ಲಿ ಯಾವುದೇ ಅವಕಾಶ ಆಗಲಿಲ್ಲ. ನಾನು ಏನೂ ಒಪ್ಕೊಂಡಿಲ್ಲ. ಯಾವ ಡಾಕ್ಟರ್ಸ್ಗಳು ಬಂದಿಲ್ಲ. ಅವ್ರುಗಳು ನನಗೆ ಯಾವುದೇ ರೀತಿಲಿ ತೊಂದರೆ ಕೊಟ್ಟಾರೋ ಅವ್ರಿಗೂ ಹಂಗೆ ತೊಂದರೆಯಾಗಿ ಮನೆಗೆ ಹೋಗ್ಬೇಕು. ಅವ್ರುಗಳಿಗೆ ಇದೇ ಥರ ಕಷ್ಟ ಅನುಭವಿಸ್ಬೇಕು ಸರ್. ಕಷ್ಟ. ಹಾಸನ ನಗರದ ಮಹಾನಗರ ಪಾಲಿಕೆ ಅದ್ಯಾಕೋ ಕಳೆದೊಂದು 3-4 ದಿವಸದಿಂದ ಬಹಳ ಸದ್ದು ಮಾಡ್ತಾ ಇದ್ದೀರಪ್ಪ. ನಿನ್ನೆ ಅಷ್ಟೇ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರೆಲ್ಲ ಸೇರ್ಕೊಂಡು ಅಲ್ಲಿಯ ಕಿರಿಯ ಇಂಜಿನಿಯರ್ ಒಬ್ರು ಜಾತಿ ತಾರತಮ್ಯ ಮಾಡ್ತಾರೆ, ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ, ಇನ್ನೊಂದು ಅಂತ ಆರೋಪ ಮಾಡಿದ್ರು. ಇದೀಗ ಮಹಾನಗರ ಪಾಲಿಕೆಯಲ್ಲಿ ಸಿಸಿ ಕ್ಯಾಮೆರಾ ಕದನ ಪ್ರಾರಂಭ ಆಗುತ್ತೆ. ಮಹಾನಗರ ಪಾಲಿಕೆಯ ಮ್ಯಾನೇಜರ್ ವ್ಯವಸ್ಥಾಪಕರ ಕಚೇರಿಗೆ ಒಂದು ಸಿಸಿ ಕ್ಯಾಮೆರಾವನ್ನು ಅಳವಡಿಸಲಾಗಿತ್ತಂತೆ. ಆ ಕ್ಯಾಮೆರಾವನ್ನ ಮ್ಯಾನೇಜರ್ ಕಿತ್ತಾಕಿಸಿದರಂತೆ. ಈ ಸುದ್ದಿ ಸದ್ಯ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಅತಿ ದೊಡ್ಡ ಸುದ್ದಿ ಆಗಿಬಿಟ್ಟಿದೆ. ಭ್ರಷ್ಟಾಚಾರ ಮಾಡುವ ಉದ್ದೇಶದಿಂದ ಕ್ಯಾಮೆರಾವನ್ನ ಕಿತ್ತಾಕಿಸ್ಬಿಟ್ಟಿದ್ದಾರೆ ಮ್ಯಾನೇಜರ್ ಪ್ರಕಾಶ್ ಅಂತಕ್ಕಂಥ ಆರೋಪಗಳು ಬಹಳ ಗಟ್ಟಿಯಾಗಿ ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಈಗ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದೇನು ಅಂತ ಅಂದ್ರೆ ಸ್ವತಃ ಮ್ಯಾನೇಜರ್ ಪ್ರಕಾಶ್ ಅವರು ಮಾತನಾಡಿದ್ದಾರೆ. ನಾನು ಈ ಸಂಸ್ಥೆಯ ವ್ಯವಸ್ಥಾಪಕ ಇದ್ದೀನಿ ಸರ್, ಮಹಾನಗರ ಪಾಲಿಕೆ ವ್ಯವಸ್ಥಾಪಕ ನಾನು. ಇಲ್ಲಿ ಯಾವುದಾದ್ರೂ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಬೇಕು, ಇನ್ನೊಂದು ಅಂತ ಅಂದ್ರೆ ಆಯುಕ್ತರಿಂದ ಆದೇಶ ಆಗಬೇಕು, ಅದು ನನ್ನ ಗಮನಕ್ಕೆ ಬರಬೇಕು, ನಾವು ನಿಂತು ಸಿಸಿ ಕ್ಯಾಮೆರಾಗಳನ್ನ ಹಾಕಿಸ್ಬೇಕು, ಯಾಕೆಂದ್ರೆ ನಾನು ಮ್ಯಾನೇಜರ್. ಆದ್ರೆ ವ್ಯವಸ್ಥಾಪಕನ ಗಮನಕ್ಕೆ ಬಾರದಂತೆ ಯಾರೋ ಜೂನಿಯರ್ ಇಂಜಿನಿಯರ್ ಒಬ್ರು ಸಿಸಿ ಕ್ಯಾಮೆರಾ ಹಾಕಿಸ್ಕೊಂಡು DVR ತಗೊಂಡೋಗಿ ಮನೇಲಿ ಇಟ್ಕೊಂಡ್ಬಿಟ್ರೆ ಹೆಂಗೆ ಸಾರ್? ಇದೇ ಕಾರಣಕ್ಕೋಸ್ಕರ ನಾನು ಆಯುಕ್ತರನ್ನು ಕೂಡ ಸ್ಪಷ್ಟನೆ ಕೇಳಿದೆ. ಆಯುಕ್ತರು ಕೇಳಿದ್ವಿ, ಸಿಸಿ ಕ್ಯಾಮೆರಾ ನೀವೇನಾರು ಹಾಕ್ಸಿದೀರಾ ಅಂತ. ಆಯುಕ್ತರು ಸ್ಪಷ್ಟನೆ ಕೊಡಲಿಲ್ಲ. ಹಾಗಿದ್ರೆ ಇದು ಸರ್ಕಾರಿ ಕಚೇರಿ, ಯಾರು ಬೇಕೋ ಒಂದು ಸಿಸಿ ಕ್ಯಾಮೆರಾ ಹಾಕೊಂಡು ಹೋಗಕ್ಕಾಗುತ್ತೇನ್ರಿ? ಇಲ್ಲಿ ನಾಳೆ ಹೋಗ್ಸಿದ್ ನಾನು ಒಂದು ನಗರ ಪಾಲಿಕೆ ನಾನೊಂದು ಸಿಸಿ ಕ್ಯಾಮೆರಾ ಇಟ್ಟು ಬರಕ್ಕಾಗತ್ತಾ? ಹಾಗಾಗಿ ಅಧಿಕೃತತೆ ಇಲ್ಲದ ಕಾರಣ ಸಿಸಿ ಕ್ಯಾಮೆರಾವನ್ನ ಮುರ್ದಾಕಿಲ್ಲ, ತಿರುಗಿಸಿದೀವಿ ಆ ಕಡೆಗೆ ಅಂತ ಹೇಳ್ತಾರೆ. ವಾಟ್ ಎವರ್, ಬಟ್ ನಾನು ಹೇಳ್ತಕ್ಕಂಥದ್ದು ಒಂದು ಮಹಾನಗರ ಪಾಲಿಕೆ ಇವತ್ತು ಯಾವ ಹಾದಿಲ್ ನಡೀತಾ ಇದೆ ಅನ್ನೋದು. ಮಹಾನಗರ ಪಾಲಿಕೆ ಆಯುಕ್ತರು ಏನ್ ಮಾಡ್ತಾ ಇದ್ದೀರಿ ನೀವು? ಮಹಾನಗರ ಪಾಲಿಕೆ ಆಯುಕ್ತರು ಆಯುಕ್ತರ ಕೆಲಸ ಮಾಡಿದ್ರೆ ಇವತ್ತು ಸ್ಥಿತಿ ಬರ್ತಾ ಇರಲಿಲ್ಲ ಪಾಲಿಕೆಗೆ. ಮಹಾನಗರ ಪಾಲಿಕೆಯ ಎಇಗಳು ಕೆಲಸ ಮಾಡಿದ್ರೆ ಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು. ಅಲ್ರಿ, ಒಬ್ರು ಕಿರಿಯ ಇಂಜಿನಿಯರ್ ಇಡೀ ಮಹಾನಗರ ಪಾಲಿಕೆಯನ್ನೇ ಕೈಯಲ್ಲಿ ಇಟ್ಕೊಂಡು ಅಟಾಡಿಸ್ತಾ ಇದ್ದಾರೆ ಅಂತ ಅಂದ್ರೆ ಮೇಲಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದಾರಾ? ಭಯನ? ಕೆಲಸ ಮಾಡೋವಷ್ಟು ಸಾಮರ್ಥ್ಯತೆ ಇಲ್ಲವ ಇವ್ರು ಯಾರಿಗೂ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ಕಚೇರಿಯ ವ್ಯವಸ್ಥಾಪಕರ ಗಮನಕ್ಕೆ ಬಾರದಂತೆ ಕಚೇರಿಗೆ ಸಿಸಿ ಕ್ಯಾಮೆರಾ ಅಳವಡಿಸೋಯ್ತಾರೆ ಯಾರೋ ಒಬ್ರು. ಫೈನ್. ಆ ಕ್ಯಾಮ್ರಾವನ್ನ ನಗರಸಭೆಯವರೇ ಅಳವಡಿಸಿದ್ರು ಅಂತಾನೆ ಪರಿಭಾವಿಸೋಣ. ಈ ಮಹಾನಗರ ಪಾಲಿಕೆ ಅಲ್ವಾ ಅದು? ಆಯ್ತು, ಇವರು ಸಿಸಿ ಕ್ಯಾಮೆರಾವನ್ನ ತಿರುಗಿಸಿದ್ರಲ್ಲ, ಆ ವಿಜುವಲ್ಸ್ಗಳನ್ನ ವೈರಲ್ ಮಾಡಿದವ್ರು ಯಾರು? ಆ ವಿಜುವಲ್ಸ್ಗಳು ಹೊರಗಡೆ ಹೆಂಗೆ ಬಂತು? ಮಹಾನಗರ ಪಾಲಿಕೆ ಆಯುಕ್ತರು ಕೊಟ್ರ ಹೊರಗಡೆ? ಹಂಗಾದ್ರೆ ಯಾರು ಕೊಟ್ರು ಹೊರಗಡೆಕ್ಕೆ? ಹೆಂಗ ಬಂತು ಆ ದೃಶ್ಯಾವಳಿಗಳು ಹೊರಗಡೆ? ಅದರ ರಿಮೋಟ್ ಯಾರ ಹತ್ರ ಇದೆ? ಆಕ್ಸೆಸ್ ಯಾರ್ಯಾರಿಗಿದೆ? ಯಾರ್ಯಾರು ಮನೇಲಿ ಕುತ್ಕೊಂಡು ಯಾರ್ಯಾರು ಮೊಬೈಲ್ ಅಲ್ಲಿ ಕದ್ದು ಮುಚ್ಚಿ ಕಚೇರಿ ಒಳಗಡೆ ಯಾರು ಏನ್ ಮಾತನಾಡ್ತಾ ಇದ್ದಾರೆ, ಏನ್ ಕೆಲಸ ನಡೀತಾ ಇದೆ ಅಂತ ಯಾರು ನೋಡ್ತಾ ಇದ್ದಾರೆ? ಹಂಗಿದ್ರೆ ತನಿಖೆ ಆಗ್ಬೇಕಲ್ವೇನ್ರಿ? ಒಂದು ವೇಳೆ ಮ್ಯಾನೇಜರ್ ಪ್ರಕಾಶ್ ಅವರು ಸರ್ಕಾರದಿಂದಲೇ ಹಾಕ್ಸಿರ್ತಕ್ಕಂಥ ಸಿಸಿ ಕ್ಯಾಮ್ರಾಕ್ಕೆ ಹಾನಿ ಮಾಡಿದ್ರೆ ಅವ್ರದ್ದು ಕ್ರಮ ತಗೊಳ್ಳಿ. ಮೀನ್ ವೈಲ್ ಆ ಕ್ಯಾಮ್ರಾ ಅಳವಡಿಸಿದ್ ಯಾರು? ಅದ್ರ ಆಕ್ಸೆಸ್ ಹೆಂಗಿದೆ? ಇವತ್ತು ಕ್ಯಾಮ್ರಾ ತಿರುಗಿಸಿರ್ತಕ್ಕಂಥ ವಿಜುವಲ್ಸ್ಗಳು ಸಾಮಾಜಿಕ ಮಾಧ್ಯಮಗಳಿಗೆ ಹೊರಗಡೆಗೆ ಹೆಂಗೆ ವೈರಲ್ ಆಯ್ತು? ಹೆಂಗ್ ಬಂತು? ಯಾರ್ಯಾರಿಗೆ ಆಕ್ಸೆಸ್ ಇದೆ ಅದಕ್ಕೆ? ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಇದ್ರ ಬಗ್ಗೆಯೂ ಕೂಡ ತನಿಖೆ ನಡೀಬೇಕು. ಹೇಳ್ತಾ ಇದ್ರು ಮ್ಯಾನೇಜರ್ ಪ್ರಕಾಶ್ ಅವರು ಮಾತನಾಡಬೇಕಾದ್ರೆ, ನಾನೊಬ್ಬ ದಲಿತ ಅಧಿಕಾರಿ ಅನ್ನೋ ಕಾರಣಕ್ಕೆ ನನ್ನ ಕಚೇರಿಗೆ ಬಂದು ಸೈನ್ ಹಾಕೋದಿಲ್ಲ. ಜೂನಿಯರ್ ಇಂಜಿನಿಯರ್ ಕವಿತಾ ಅವರು
ಯಾರ ಕೆಲವು ಅಟೆಂಡೆನ್ಸ್ ತೆಗೆಸ್ಕೊಂಡು ಸೈನ್ ಹಾಕ್ಸಿ ವಾಪಸ್ ಕೊಟ್ಟು ಕಳಿಸ್ತಾರೆ. ನೀವ್ಯಾಕ್ರಿ ಕೊಡ್ತೀರಿ ಅಟೆಂಡೆನ್ಸ್ ನ ಹೊರಗಡೆಗೆ? ನೀವು ದಲಿತ ಅಧಿಕಾರಿ ಅಂತ ನಿಮ್ಮ ಹತ್ರಕ್ಕೆ ಅವ್ರು ಬರಲ್ಲ ಅನ್ಕೊಳ್ಳಿ, ಯಾಕೆ ಕೊಟ್ಟು ಕಳಿಸ್ತೀರಿ ಹೊರಗಡೆ ಅಟೆಂಡೆನ್ಸ್ ನ? ಬೇಕಾದ್ರೆ ಬನ್ನಿ ಮುಂದೆ ಸೈನ್ ಹಾಕಿ ಹೋಗ್ಬೇಕು, ಇಲ್ಲ ಅಂತಂದ್ರೆ ಅಬ್ಸೆಂಟ್ ಹಾಕಿ ಅಲ್ವಾ? ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಂದು ಪಾಲಿಕೆ ಒಂದು ವ್ಯವಸ್ಥೆಯಲ್ಲಿ ಡಾಕ್ಟರ್ ಕೆಲಸ ಮಾಡಬೇಕು, ನರ್ಸ್ ಕೆಲಸ ಮಾಡಬೇಕು, ಕಾಂಪೌಂಡರ್ ಕೆಲಸ ಮಾಡಬೇಕು. ಕಾಂಪೌಂಡರ್ಗಳೇ ಡಾಕ್ಟರ್ ಆಗಕ್ಕೆ ಹೋಗ್ಬಿಟ್ರೆ ಆಪರೇಷನ್ ಫೇಲ್ ಆಗುತ್ತೆ, ವ್ಯವಸ್ಥೆ ಹಳ್ಳ ಹಿಡಿಯುತ್ತೆ. ಅದೇ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಯಾರೋ ಒಬ್ರು ಹಿಡಿತದಲ್ಲಿ ಇದೆ ಅಂತ ಅಂದ್ರೆ ಕಾರಣ ಅಲ್ಲಿ ಇರ್ತಕ್ಕಂಥವ್ರು ಯಾರು ಎಲಿಜಿಬಲ್ ಇಲ್ವೋ, ಅವ್ರು ಯಾರ ಕೈಲೂ ಅದನ್ನ ಕರೆಕ್ಟಾಗಿ ತಗೊಂಡು ಹೋಗಕ್ಕಾಗ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಇವೆಲ್ಲ ಕಣ್ಣಿದ್ದು ಕಾಣ್ತಾ ಇದ್ರು ಕೂಡ ಹಾಸನದ ಶಾಸಕರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಹಾಸನದ MP ಅವರು ಈ ಬಗ್ಗೆ ಚಕಾರ ಎತ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಯಾಕೆ ಈ ಬಗ್ಗೆ ಮಾತನಾಡ್ತಾ ಇಲ್ಲ ನಮಗೆ ಗೊತ್ತಿಲ್ಲ. ಒಂದು ಸರ್ಕಾರಿ ಕಚೇರಿ, ಒಂದು ಇಲಾಖೆಯನ್ನ ಎಷ್ಟು ಹಂತ ಆಯುಕ್ತರು, ಎಇಗಳು, ವ್ಯವಸ್ಥಾಪಕರು ಇವೆಲ್ಲವನ್ನು ಮೀರಿ ಒಬ್ಬರ ಕಿರಿಯ ಇಂಜಿನಿಯರ್ ಒಬ್ರು ಆಳ್ತಾ ಇದ್ದಾರೆ ಅನ್ನೋದಾದ್ರೆ ನೀವೆಲ್ಲ ಏನ್ರಿ ಮಾಡ್ತಾ ಇದ್ದೀರಿ? ನೆನೆ ಯಾರೋ ಪೌರ ಕಾರ್ಮಿಕರು ಮಾತನಾಡ್ಬೇಕಾದ್ರೆ ನಮ್ಮ ಇಲ್ಲಿ ಹೇಳ್ತಾ ಇದ್ರು, ಯಾವನ್ ಶಾಸಕ ಆಗ್ಲಿ MP ಆಗ್ಲಿ ಯಾವನ್ ಫೋನ್ ಎತ್ತಬೇಡಿ ನೀವು ಅಂತ ಒಬ್ರು ಕಿರಿಯ ಇಂಜಿನಿಯರ್ ಆದೇಶ ಮಾಡ್ತಾರೆ ಅನ್ನೋದಾದ್ರೆ ಶಾಸಕರುಗಳ ಬಾಯಿಗೇನು ಬಟ್ಟೆ ಹೊಲ್ಕೊಂಡಿದ್ದೀರಾ? ಸಂಸದರು ಏನ್ ಮಾಡ್ತಾ ಇದ್ದೀರಿ? ಐ ಡೋಂಟ್ ನೋ ಈ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ, ಈ ವ್ಯವಸ್ಥೆಯ ನಿರ್ವಹಣೆ ಹೆಂಗ್ ನಡೀತಾ ಇದೆ, ಯಾಕೆ ಹಿಂಗ್ ಆಗ್ತಾ ಇದೆ. ಎಸ್, ಪ್ರಕಾಶ್ ಅವ್ರು ಮಾತನಾಡಿದವ್ರು ನೋಡಿ. ಇನ್ನೂ ನಾಲ್ಕು ಹಾಕಿರೋ ಬೇಕಾದ್ರೆ ಆ ಕಡೆ ಹಾಕಬೇಕಾದ್ರು ವಾಹನ ಹಾಕ್ಬೇಕಾದ್ರೆ ಕ್ಯಾಮ್ರಾ ಎಲ್ಲಿ ಬೇಕು ಏನ್ ಬೇಡ ಅಂತಲ್ಲ, ಯಾವ ಎಲ್ಲ ನೀನೆಲ್ಲ ತೊದಾಕ್ತದೆ ನಿಮಗೆ ಮುರಿದಾಕು ಅಂತ ಹೇಳಿದ್ದು, ಮುರಿದಾಕ್ಬಿಡತ್ರಿ. ಅದೇನಿದೆ ಚೈನ್ ಹಾಕೊಡ ಅಂತ ಹೇಳ್ತಿದ್ರು. ಯಾವ ಕ್ಯಾಮ್ರಲ್ಲಿ ಸರ್, ನಾನು KP ಪ್ರಕಾಶ, ಕಚೇರಿ ವ್ಯವಸ್ಥಾಪಕರು, ಹಾಸನ ಮಹಾನಗರ ಪಾಲಿಕೆ ಸರ್. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಸರ್ ಈ ಹಿಂದೆ ಪ್ರತಿಯೊಂದು ಕೊಠಡಿಗಳು ಕೂಡ CC ಕ್ಯಾಮ್ರನ್ನ ಕಚೇರಿಯಿಂದ ಅಳವಡಿಸಲಾಗಿತ್ತು ಸರ್. ಅದು ಎಲ್ಲ ನಿರಂತರ ಚಾಲನೆಯಲ್ಲಿದೆ. ಇತ್ತೀಚೆಗೆ ಒಂದು ತಿಂಗಳು ಇತ್ತೀಚೆಗೆ ನನ್ನ ಕೊಠಡಿಯಲ್ಲಿ ಒಂದು ಕ್ಯಾಮ್ರಾ ಇತ್ತು. ಅದು ಯಾರು ಅಳವಡಿಸಿದ್ದಾರೆ ಮತ್ತು ನನ್ನ ಗಮನಕ್ಕೂ ಬಂದಿಲ್ಲ ಸಾಲದಕ್ಕದು ಯಾವತ್ತು ಅಳವಡಿಸಿದ್ದಾರೆ, ಯಾರು ಅಳವಡಿಸಿದ್ದಾರೆ, ಯಾರು ಆದೇಶದ ಮೇಲೆ ಅಳವಡಿಸಿದ್ದಾರೆ ಅಂತ ನನಗೆ ಮಾಹಿತಿ ಇರಲಿಲ್ಲ ಸರ್. ಈ ಸಾರ್ವಜನಿಕರು ಬಂದ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಬಂದ ಸಂದರ್ಭದಲ್ಲಿ ಏನು ಥರ CC ಕ್ಯಾಮ್ರಾ ಹಾಕ್ಕೊಂಡಿದ್ದಾರಲ್ಲ ಅಂತಂದರು. ಇಲ್ವಲ್ಲ ಅಂದಾಗಲೇ ನನಗೆ ಗೊತ್ತಾಯ್ತಾಗ ನೀನು ನನ್ನ ಗಮನಕ್ಕೆ ಬಂದಿಲ್ಲ, ಅವ್ರು ಯಾರು ಹಾಕಿದ್ದಾರೆ ಅಂತಂತೇಳಿ ನಾನು ಕೇಳಿದೆ. ಯಾರಿಗೂ ಉತ್ತರ ಇಲ್ಲ. ಆಮೇಲೆ ನಾನು ನಮ್ಮ ಗ್ರೂಪಲ್ಲಿ ಮೆಸೇಜ್ ಹಾಕಿದೆ, ಮಾನ್ಯ ಆಯುಕ್ತರೆ ಈಗ ನನ್ನ CC ಕ್ಯಾಮ್ರಾ ಕಚೇರಿ ಹಲವಾರು ಕಡೆ ಹಾಕಿದ್ದಾರೆ ಹೊಸದಾಗಿ, ಹಿಂದಿನವನು ಇದು ಸೇರಿಸ್ದಂಗೆ ಯಾರು ಹಾಕಿರೋದು, ಅದು ಏನು ಉದ್ದೇಶಕ್ಕೆ ಹಾಕಿರೋದು, ನನ್ನ ಕಚೇರಿ ವ್ಯವಸ್ಥಾಪನೆ ನನ್ನ ಕೊಠಡಿ ಕೂಡ ಹಾಕಿದ್ದೀರಾ, ಅದು ನನ್ನ ಗಮನಕ್ಕೆ ಬಂದಿರಲ್ಲ, ಇದು ಹಾಕ್ತಾರೆ ಯಾರು, ಅದು ದಯಮಾಡಿ ಕಚೇರಿ ವ್ಯವಸ್ಥೆ ಗಮನಕ್ಕೆ ಬಂದು ಯಾವುದೇ ಕಚೇರಿ ಆಡಳಿತ ಕೆಲಸಗಳು ನಡೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಮೆಸೇಜ್ ಮಾಡಿದ್ದೀನಿ ಸರ್. ಆದರೂ ಕೂಡ ಆಯುಕ್ತರಿಂದ ಆಗಲಿ ಅಥವಾ ಹಾಕ್ಸ್ತಾರೆ ಅಂದಲ್ಲ ಏನೇ ರಿಪ್ಲೈಗಳು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಹಾಗಾಗಿ ಯಾರೋ ಬೇರೆ ವ್ಯಕ್ತಿ ಯಾರು ಹಾಕ್ಸಿದ್ದಾರೆ, ಕಚೇರಿಯಿಂದ ಹಾಕ್ಸಿರೋದಲ್ಲ ಇದು. ಕಚೇರಿ ಹಾಕ್ಸಿರೋ ಆಲ್ರೆಡಿ ಇದಾವೆ, ಅಲ್ಲಿ ಮುಂಭಾಗದಲ್ಲಿ ಇದೆ ಸರ್ ಅಲ್ಲಿ. ಹಾಗಾಗಿ ನಾನು ಅದನ್ನು ನನ್ನ ಕಚೇರಿ ಸಿಬ್ಬಂದಿಯಿಂದ ತೆರವು ಮಾಡಪ್ಪ ಇದ್ದಾನೆ, ಸುಮ್ಮನೆ ಏನಕ್ಕೆ ನಲ್ಲಿ ಎಲ್ಲ ಇಷ್ಟೊಂದು ಕ್ಯಾಮ್ರಾಗಳಿಗೆ ಬೇಕು, ಇದು ನನಗೆ ಗಮನಕ್ಕೆ ಬಂದರೆ ಹಾಕಿರೋದು, ಯಾರು ಹಾಕಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ಹಾಗಾಗಿ ಕ್ಯಾಮ್ರಾಗಳನ್ನ ಅವಶ್ಯಕತೆ ಇಲ್ಲ, ಇದು ತೆಗಿರಿ ಅಂತ ಅಲ್ಲೇ ಮೇಲೆ ಕಡೆಗೆ ಡಿಫೇಸ್ ಮಾಡಿಸಿದ್ದೆ, ಕಿತ್ತಾಕ್ಸಿಲ್ಲ ಅದನ್ನು. ಈಗಲೂ ಕೂಡ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಹಾಕೋದ್ರ ಬಗ್ಗೆ ನನಗೆ ಅಭ್ಯಂತರ ಇಲ್ಲ ಸರ್. ಅದು ಯಾರು ಹಾಕಿದ್ದಾರೆ ಅಂತ ನಾನು ಗಮನ ತಂದು ಹಾಕಿರೋ ಕೂಡ ಇವತ್ತು ಸ್ವಾಗತ ಮಾಡ್ತೀನಿ. ಇವರು ಕಚೇರಿ ವ್ಯವಸ್ಥಾಪಕರು ನಾನು ಮಾಡಬೇಕಾದ ಕೆಲಸನ ಕಿರಿಯ. ಬೇಲೂರು ಪಟ್ಟಣದಲ್ಲಿ ಪರವಾನಗಿ ಹಾಗೂ ಅಗತ್ಯ ದಾಖಲೆಗಳಿಲ್ಲದೆ ಆಟೋ ರಿಕ್ಷಾಗಳನ್ನ ಸಂಚಾರ ಮಾಡ್ತಾ ಇದ್ದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತದೆ ಅಂತ ಹೇಳಿ ವೃತ್ತ ನಿರೀಕ್ಷಕ ರೇವಣ್ಣ ಅವರು ಎಚ್ಚರಿಕೆಯನ್ನು ನೀಡುತ್ತಾರೆ. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಸಹಕಾರದೊಂದಿಗೆ ಎಲ್ಲ ಆಟೋಗಳನ್ನ ಪರಿಶೀಲಿಸಿ ಬಳಿಕ ಮಾತನಾಡಿದ ಅವರು, ಪರಿಶೀಲನಾ ವೇಳೆ ಚಾಲನಾ ಪರವಾನಗಿ, ವಾಹನ ನೋಂದಣಿ ಪತ್ರ, ವಿಮೆ, ಫಿಟ್ನೆಸ್ ಪ್ರಮಾಣ ಪತ್ರ, ಪರ್ಮಿಟ್ ಸೇರಿದಂತೆ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಲಾಗ್ತಾ ಇದೆ. ಅಗತ್ಯ ದಾಖಲೆಗಳಿಲ್ಲದೆ ನಿಯಮ ಉಲ್ಲಂಘನೆ ಮಾಡಿಕೊಂಡು ವಾಹನ ಚಲಾವಣೆ ಮಾಡ್ತಾ ಇದ್ ಕಂಡು ಬಂದ್ರೆ ಅಂತಹ ಆಟೋಗಳನ್ನ ತಕ್ಷಣ ಜಪ್ತಿ ಮಾಡೋದ್ರ ಜೊತೆಗೆ ಸಂಬಂಧಪಟ್ಟವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ
ಎಲ್ಲ ನಿಯಮಾನುಸಾರವಾಗಿ ವಾಹನಗಳನ್ನ ಚಲಾಯಿಸಬೇಕು. ಇದು ಪ್ರತಿಯೊಬ್ಬ ಚಾಲಕರ ಕರ್ತವ್ಯ. ಕೆಲವು ಆಟೋಗಳಲ್ಲಿ ಮೀಟರ್ ಬಳಕೆ ಮಾಡದೇ ಇರತಕ್ಕಂಥದ್ದು, ಹೆಚ್ಚು ಪ್ರಯಾಣಿಕರನ್ನ ಕೂರಿಸ್ಕೊಂಡು ಹೋಗ್ತಕ್ಕಂಥದ್ದು, ನಿಗದಿತ ಮಾರ್ಗದ ಹೊರತಾಗಿ ಸಂಚರಿಸತಕ್ಕಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಆಟೋ ಚಾಲಕರಿಗೆ ಸರ್ಕಾರದ ನಿಯಮಗಳನ್ನ ಪಾಲಿಸುವಂತೆ ಅಗತ್ಯ ದಾಖಲಾತಿಗಳನ್ನ ಸದಾ ಹೊಂದಿರಲು ಹಾಗೂ ಪ್ರಯಾಣಿಕರೊಂದಿಗೆ ಶಿಷ್ಟವಾಗಿ ವರ್ತಿಸಲು ಸೂಚನೆಯನ್ನು ನೀಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ನೀಡಿತು. ಈ ಸಂದರ್ಭದಲ್ಲಿ PSI SJ ಪಾಟೀಲ್, ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಆಟೋ ಚಾಲಕರು ಹಾಜರಿದ್ದರು. ನಗರದಲ್ಲಿರುವಂತಹ ಆಟೋ ಚಾಲಕರು ಮತ್ತು ಅವರ ಮಾಲೀಕರನ್ನು ಕರೆದು ಅವರಿಗೆ ಯಾರ ಹತ್ರ ಇನ್ಶೂರೆನ್ಸ್ ಇಲ್ಲ, BL ಇಲ್ಲ, ಮತ್ತು FC ಆಗಿಲ್ಲ, ಮತ್ತು ಚಾಲಕರು ಯಾರು ಮತ್ತು ಅದರ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಭಾಳಷ್ಟು ಜನ ಹತ್ರ ಇನ್ಶೂರೆನ್ಸ್ ಇಲ್ಲ ಅದ್ರ ಬಗ್ಗೆ ತಿಳಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ NGO ಇರ್ಬೋದು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಮುಖಾಂತರ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇನ್ಶೂರೆನ್ಸನ್ನು ಮಾಡಿಸ್ಕೊಡ್ಲಿಕ್ಕೆ ನಾನು ಇವತ್ತು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದೇ ರೀತಿ ಯಾರಿಗೆ ಚೆನ್ನಾಗಿದ್ರೋ ಅವರು ಇನ್ಶೂರೆನ್ಸನ್ನು ಕಟ್ಕೋಬೇಕು ಅಂತ ಕೂಡ ಅವರಿಗೆ ತಿಳಿಸಿದ್ದೀವಿ. ನಾವು ಇನ್ನು ಮುಂದೆ ಆಟೋ ಚಾಲಕರೆಲ್ಲ ನಾವು ಇನ್ನು ಮುಂದೆ ಯೂನಿಫಾರ್ಮ್ಗಳನ್ನು ಧರಿಸ್ತೀವಿ ಮತ್ತು ಸರಿಯಾದ ಕ್ರಮದಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಈಗಾಗಲೇ ಚೆನ್ನಕೇಶವ ಜಾತ್ರೆ ಬರ್ತಿರೋದ್ರಿಂದ ಅತಿ ಹೆಚ್ಚಿನ ಆಟೋಗಳು ಎಲ್ಲಂದ್ರೆ ನಿಲ್ಲಿಸುವಂಥ ಪ್ರಕ್ರಿಯೆ ಇದೆ. ಅದನ್ನು ಮಾಡಬಾರ್ದು ಅಂತ ಕೂಡ ಅವ್ರ ಹತ್ರ ನಾವು ತಿಳಿಸ್ತಾ ಇದ್ದೀನಿ. ಮತ್ತು ಬಂದಿರುವಂಥ ಎಲ್ಲ ಆಟೋದವರು ಕೂಡ ನಾವು ಈ ಹಿಂದೆ ನಂಬರ್ ಕೊಡಲಾಗಿದ್ದು ಅದಾದಮೇಲೆ ಕೆಲವು ನಂಬರ್ಗಳು ಮಿಸ್ ಆಗಿ ಕೊಡಲೇಬೇಕು. ಆಟೋ ಚಾಲಕರುಗಳು ಕಡ್ಡಾಯವಾಗಿ ನಾನು ಇದುವರೆಗೂ ಕೂಡ ಏನಪ್ಪ ನಿಮಗೆ ಹೇಳಿ ಸಾಕಾಗಿದೆ, ದಯವಿಟ್ಟು ಯಾರು ಕೂಡ ನಿಮ್ಮ ಆಟೋ ಸ್ಟ್ಯಾಂಡ್ಗಳನ್ನು ಹೊರತುಪಡಿಸಿ ಹೊರಗಡೆ ವೆಹಿಕಲ್ಗಳನ್ನು ನಿಲ್ಲಿಸಬಾರ್ದು. ಎರಡನೇದಾಗಿ ಪ್ರತಿಯೊಬ್ಬರು ಕೂಡ ನೀವು ಸಮವಸ್ತ್ರದಲ್ಲಿ ಇದ್ದರೆ ಒಳ್ಳೆಯದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾರು ಆಟೋ ಚಾಲಕ ಅಂತ ಗೊತ್ತಾಗುತ್ತೆ. ಇತ್ತೀಚೆಗೆ ಆಟೋ ಚಾಲಕರಿಂದ ಹೆಣ್ಮಕ್ಳ ಮೇಲೆ ಭಾಳಷ್ಟು ಏನಪ್ಪ ಅಂದರೆ ಕಂಪ್ಲೇಂಟ್ಗಳು ಬರ್ತಿದ್ದಾವೆ. ಸರ್ ರೇಗಿಸ್ತಾರೆ, ಮತ್ತೊಂದು ಮಾಡ್ತಾರೆ, ಅಲ್ಲಿ ಅವ್ರು ಯಾವ ಯೂನಿಫಾರ್ಮ್ ಇರಲ್ಲ, ಏನಿರಲ್ಲ ಅಂತವ್ರು ಆಟೋದಲ್ಲಿ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ನಿಮ್ಮ ಆಟೋದಲ್ಲಿ ಸುಮ್ಮನೆ ಯಾರ ಕಾಲೇಜ್ ಮಕ್ಕಳಾಗಿರ್ಬೋದು ಅಥವಾ ಪೋಲಿ ಪುಂಡ್ರಾಗಿರ್ಬೋದು ಬಂದು ಕೂತ್ಕೋಬಾರ್ದು. ಕೂತ್ಕೊಂಡು ಅದು ನಿಮ್ಮ ಮೇಲೇ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಅಂಥವ್ರಿದ್ರೆ ಆಟೋಯಿಂದ ಕೆಳಗೆ ಕಳಿಸ್ಬೇಕು. ಮತ್ತು ಆಟೋ ಯೂನಿಯನ್ ಏನಿದೆ, ನೀವು ಯೂನಿಯನಲ್ಲಿ ಏನೆಲ್ಲ ನಿಯಮಗಳಿದೆ ಅದನ್ನು ಪಾಲನೆ ಮಾಡಬೇಕು. ಎರಡೂ ಯೂನಿಯನ್ಗಳು ಎರಡೂ ಕಡೆ ಇದೆ ಅನಿಸುತ್ತೆ. ನೀವು ಒಂದು ನಗರದಲ್ಲಿ ಓಡಾಡುವಂಥ ಆಟೋಗಳು ಮತ್ತು ಹಳ್ಳಿ ಗ್ರಾಮಾಂತರ ಪ್ರದೇಶ ಓಡಾಡುವಂಥ ಆಟೋಗಳು ಅವ್ರು ಏನು ನಿಮಗೆ ತಿಳಿಸ್ತಾರೆ ಅದ್ರ ಪ್ರಕಾರ ನಾವು ಅವ್ರಿಗೆ ಹೇಳ್ತೀವಿ, ಅದನ್ನು ನೀವು ನಡ್ಕೊಳ್ಳೋದಂತ ಒಳ್ಳೆಯದು. ಇಲ್ಲ ಅಂದರೆ ನಾವು ಕಾನೂನಿಯ ಕ್ರಮವನ್ನು ಇದುವರೆಗೂ ಕೂಡ ಏನಪ್ಪ ಹೇಳಿ ಸಾಕಾಗಿದೆ. ಮತ್ತೆ ಕುಡಿದು ಓಡಿಸಬಾರ್ದು ಅಂತ ಹೇಳಿದ್ದೀನಿ. ಬಹಳಷ್ಟು ಜನ ಸಕಲೇಶಪುರ ತಾಲೂಕಿನ ಹೇಮಾವತಿ ನದಿ ದಂಡೆ ಪ್ರದೇಶದಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂಥ ಅಕ್ರಮ ಮರಳು ಗಣಿಗಾರಿಕೆ ಹಾಗೂ ಸಾಗಾಟ ಪ್ರಕರಣ ಮತ್ತೊಮ್ಮೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಧಿಕಾರದ ವ್ಯವಸ್ಥೆಗೆ ಇದೊಂಥರ ಸವಾಲಿಸದಂತೆ ನಡೆದಿದೆ. ಯಾಕೆಂತಂದ್ರೆ ಮಳಲಿ ಲೇಔಟ್ ಪ್ರದೇಶದಲ್ಲಿ ಅಕ್ರಮವಾಗಿ ಭಾರೀ ಪ್ರಮಾಣದಲ್ಲಿ ಮರಳು ಶೇಖರಣೆ ಮಾಡಿರ್ತಕ್ಕಂಥ ಕುರಿತು ಸ್ಥಳೀಯ ಪತ್ರಕರ್ತರು ವಿಡಿಯೋ ಹಾಗೂ ಛಾಯಾಚಿತ್ರ ಸಾಕ್ಷ್ಯದೊಂದಿಗೆ ವರದಿಯನ್ನ ಪ್ರಕಟ ಮಾಡಿದ್ರು. ಈ ಬೆನ್ನಲ್ಲೇ ಮರಳು ಮಾಫಿಯಾ ಚಟುವಟಿಕೆಗಳು ಮತ್ತಷ್ಟು ತೀವ್ರಗೊಂಡಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಅಧಿಕಾರಿಗಳು ಸ್ಥಳಕ್ಕೆ ದಾಳಿ ನಡೆಸುವ ಸಾಧ್ಯತೆಯನ್ನು ಮನಗೊಂಡು ಮರಳುಗಳರು ರಾತ್ರೋರಾತ್ರಿ ಸುಮಾರು 20ಕ್ಕೂ ಹೆಚ್ಚು ಟಿಪ್ಪರ್ ವಾಹನಗಳ ಮೂಲಕ ಮರಳುಗಳನ್ನ ವ್ಯವಸ್ಥೆಯ ಕಣ್ಣಿಗೆ ಮಣ್ಣೆರಚಿ ಎಲ್ಲನೂ ಸಾಗಾಟ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಸ್ಥಳೀಯರಿಂದ ಕೇಳಿ ಬರ್ತಾ ಇರತಕ್ಕಂಥದ್ದು. ಹೇಮಾವತಿ ನದಿ ದಂಡೆ ವ್ಯಾಪ್ತಿಯಲ್ಲಿ ದೀರ್ಘ ಕಾಲದಿಂದಲೇ ಅಕ್ರಮ ಮರಳು ಗಣಿಗಾರಿಕೆ ಹಾಗೂ ಸಂಗ್ರಹಣೆ ನಡೀತಾ ಇರತಕ್ಕಂಥದ್ದು. ಇದರಿಂದ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ರಾಜಸ್ವ ನಷ್ಟವಾಗ್ತಾ ಇರ್ತದೆ, ರಾಯಲ್ಟಿ ನಷ್ಟ ಆಗ್ತಾ ಇದೆ. ಪರಿಸರ ಸಮತೋಲನವು ಕೂಡ ಹದಗೆಡ್ತಾ ಇದೆ. ಇನ್ನು ಬೇಸಿಗೆ ಕಾಲ ಸಮೀಪಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನದಿಗೆ ನೀರು ಕುಡಿಯೋಕೆ ಆಗಮಿಸ್ತಕ್ಕಂಥ ಜಾನುವಾರುಗಳಿಗೆ ಇವತ್ತು ಮರಳೆಲ್ಲ ಬಕ್ಕಂಬಿಟ್ರೆ, ಜಾನುವಾರು ಒಳಗಡೆ ಹೋಗಿ ಸಿಲ್ಕೊಂಬಿಟ್ರೆ ಹಂಗಾಗಿ ಅಪಾಯ ಆಗೋ ಸಾಧ್ಯತೆ ಇದೆ. ರೈತರ ಜೀವ ಹಾಗೂ ಜೀವನೋಪಾಯಕ್ಕಾಗಿ ಹಸು ಇವೆಲ್ಲನೂ ಕೂಡ ಜಾನುವಾರುಗಳು ಸಾಕೊಂಡಿರ್ತಾರೆ, ಇವೆಲ್ಲಕ್ಕೂ ಕೂಡ ಧಕ್ಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಬೇಕು ಅಂತ ಸಕಲೇಶಪುರದ ಜನತೆ ಆಗ್ರಹಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೆಡಿಪಿ ಸಭೆ, ಸಚಿವರ ಪ್ರಶ್ನೆಗಳಿಗೆ ಅಧಿಕಾರಿಗಳು ತಬ್ಬಿಬ್ಬು, ಸಭೆಯಲ್ಲಿ ಪ್ರತಿಧ್ವನಿಸಿದ ಬಾಣಂತಿ ಸಾವು ಪ್ರಕರಣ. ಈ ಮನುಷ್ಯನಿಗೆ ನೈತಿಕತೆಯೇ ಇಲ್ಲ, KMC ವಿರುದ್ಧ ರೇವಣ್ಣ ಕಿಡಿ, ಓಪನ್ ಚಾಲೆಂಜ್ ಮಾಡಿದ್ರೆ ಅರಸೀಕೆರೆಯಿಂದಲೇ ಸ್ಪರ್ಧೆಗೆ ಸಿದ್ಧ ಅಂತ ಸವಾಲು. ವೈದ್ಯರ ನಿರ್ಲಕ್ಷ್ಯದಿಂದ ಗರ್ಭಿಣಿ ಸಾವು ಪ್ರಕರಣ, ಆಸ್ಪತ್ರೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಆದೇಶ. ಆಸ್ಪತ್ರೆಯವರೇ ಮಗು ಆರೈಕೆ ಮಾಡಲಿ, ತಪ್ಪು ಮಾಡಿದ ವೈದ್ಯರ ಮೇಲೆ ಕ್ರಮ ಆಗಲಿ, ಶ್ರುತಿಪತಿ ಕಣ್ಣೀರ ಮನವಿ. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಕ್ಯಾಮೆರಾ ಕದನ, ಸಿಸಿಟಿವಿ ತಿರುಗಿಸಿದ ಪ್ರಕರಣಕ್ಕೆ ಟ್ವಿಸ್ಟ್, ಜೂನಿಯರ್ ಇಂಜಿನಿಯರ್ ಕವಿತಾ ಕೈವಾಡ ಇದೆ ಎಂದ ಮ್ಯಾನೇಜರ್ ಪ್ರಕಾಶ್. ದಾಖಲೆರಹಿತ ಆಟೋಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ, ವೃತ್ತ ನಿರೀಕ್ಷಕ ರೇವಣ್ಣ ಎಚ್ಚರಿಕೆ, ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಟೋಗಳ ಸಮಗ್ರ ಪರಿಶೀಲನೆ.
ಹೇಮಾವತಿ ನದಿ ತೀರದಲ್ಲಿ ಅಕ್ರಮ ಮರಳು ದಂಧೆ, ಅಧಿಕಾರದ ವ್ಯವಸ್ಥೆಗೆ ಸವಾಲು, ಸ್ಥಳೀಯರಿಂದ ಭಾರೀ ಆಕ್ರೋಶ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ಕಡೆ.